ಸೊ ನೀವೇನಾದರೂ ಫ್ರೀಲ್ಯಾನ್ಸಿಂಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋನ ಡೆಫಿನೆಟ್ ಆಗಿ ನೋಡಿ. ಬಿಕಾಸ್ ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಅದು ನಿಮಗೆ ಫ್ರೀಲ್ಯಾನ್ಸಿಂಗ್ ಇಳಿಯೋಕ್ಕಿಂತ ಮುಂಚೆ ಅಥವಾ ಇಳ್ದಾದ್ಮೇಲೆ ಗೊತ್ತಿರೋದು ತುಂಬ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದ್ರೆ ಈ ಫ್ರೀಲ್ಯಾನ್ಸಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಸರ್ವಿಸ್ ಇಂಡಸ್ಟ್ರಿನ ಈಸಿಯಾಗಿ ನ್ಯಾವಿಗೇಟ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೈ ಇನ್ಕಮ್ ಸ್ಕಿಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಮತ್ತು ಅದಕ್ಕೆ ಸುಮಾರು ಎಕ್ಸಾಂಪಲ್ಸ್ ಕೂಡ ಕೊಡ್ತೀನಿ. ಸೊ ಹೈ ಇನ್ಕಮ್ ಸ್ಕಿಲ್ ಮತ್ತು ಆರ್ಡಿನರಿ ಸ್ಕಿಲ್ಲಿನ ಸೈಡ್ ಬೈ ಸೈಡ್ ಕಂಪ್ಯಾರಿಸನ್ ಕೂಡ ಮಾಡಿ ತೋರಿಸ್ತೀನಿ. ಸೊ ದಟ್ ನಿಮಗೆ ಕ್ಲಿಯರಾಗಿ ಅರ್ಥ ಆಗಲಿ ಯಾವುದು ಬೆಟರ್ ಸ್ಕಿಲ್ನ ನೀವು ಚೂಸ್ ಮಾಡಿ ಅದನ್ನು ಕಲ್ತ್ಕೊಂಡು ಅದನ್ನು ಹೇಗೆ ನೀವು ಅದನ್ನು ಮಾನಿಟೈಸ್ ಮಾಡೋದು ಅಂತ. ಸೊ ನೆಕ್ಸ್ಟ್ ಥಿಂಗ್, ನೀವು ಹೇಗೆ ಕಡಿಮೆ ಟೈಮ್ನ ಇನ್ವೆಸ್ಟ್ ಮಾಡಿ ಜಾಸ್ತಿ ಇನ್ಕಮ್ನ ಜನ್ರೇಟ್ ಮಾಡ್ಬೋದು ಫ್ರೀಲ್ಯಾನ್ಸಿಂಗಿಂದ ಅಂತಲೂ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲ ಡಿಸ್ಕಸ್ ಮಾಡ್ತೀನಿ. ಮತ್ತು ಒನ್ ಆಫ್ ದಿ ಬಿಗ್ಗೆಸ್ಟ್ ಕ್ವೆಶನ್ ನೀವು ಫ್ರೀಲ್ಯಾನ್ಸಿಂಗ್ ಇಲ್ದಾಗ, ಹೌ ಮಚ್ ಡು ಐ ಚಾರ್ಜ್? ನಾನು ಎಷ್ಟು ಚಾರ್ಜ್ ಮಾಡಬೇಕು ನನ್ನ ಸರ್ವಿಸ್ಗೆ, ಎಷ್ಟು ಚಾರ್ಜ್ ಮಾಡಬೇಕು, ಯಾವ್ದು ಹೈ ಯಾವ್ದು ಲೋ? ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನಿಮ್ಗೆ ಅದ್ರ ಬಗ್ಗೆನೂ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಬೆನಿಫಿಟ್ಸ್ ಆಫ್ ರಿಟೇನರ್ ಸರ್ವಿಸ್. ರಿಟೇನರ್ ಸರ್ವಿಸ್ ಅಂತ ಇದೆ. ಸೊ ಈ ಸರ್ವಿಸ್ ಪ್ರೊವೈಡ್ ಮಾಡೋದ್ರಿಂದ, ಈ ಥರ ಬಿಸ್ನೆಸ್ ಮಾಡೆಲ್ಸ್ನ ಚೂಸ್ ಮಾಡೋದ್ರಿಂದ ನಿಮ್ಗೆ ಏನು ಬೆನಿಫಿಟ್ಸು ಅಂತಲೇ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಲ್ಲ ಟಾಪಿಕ್ಸ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಸೊ ಇದು ಆ್ಯಕ್ಚುಲಿ ನಾನೊಂದು ಪ್ರೈವೇಟ್ ಈವೆಂಟಲ್ಲಿ ಹೇಳಿರೋದು, ಜನಕ್ಕೆ ಹೇಳ್ಕೊಟ್ಟಿರೋದು. ಸೊ ಅದೇ ಈವೆಂಟಿನ ಕ್ಲಿಪ್ಪಿಂಗ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಅಲ್ಲಿ ಫ್ರೀಯಾಗಿ. ಸೊ ಯು ಗೈಸ್ ಕ್ಯಾನ್ ಲರ್ನ್. ಸೊ ಲೆಟ್ಸ್ ಗೋ. ಸೊ ಹೈ ಇನ್ಕಮ್ ಸ್ಕಿಲ್ಸ್ ಒಂದು ಚಿಕ್ಕ ಡೆಫಿನೇಷನ್ಸ್ ಏನಂತಂದರೆ, ಇದು ಡೈರೆಕ್ಟ್ಲಿ ಕಂಪನಿದು ರೆವೆನ್ಯೂಗೆ ಲಿಂಕ್ ಆಗಿರುತ್ತೆ. ಓಕೆನಾ? ಇಟ್ ಈಸ್ ಡೈರೆಕ್ಟ್ಲಿ ಲಿಂಕ್ ಟು ಕಂಪನೀಸ್ ಆರ್ ಕ್ಲೈಂಟ್ಸ್ ರೆವೆನ್ಯೂ. ಇಂಡೈರೆಕ್ಟ್ಲಿ ಅಲ್ಲ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಗ್ರಾಫಿಕ್ ಡಿಸೈನರ್ ಅಥವಾ ಸೋಷಲ್ ಮೀಡಿಯಾ ಮ್ಯಾನೇಜರ್ ವರ್ಸಸ್ ಫೇಸ್ಬುಕ್ ಆ್ಯಡ್ಸ್ ಮ್ಯಾನೇಜರ್ಗೂ ಡಿಫ್ರೆನ್ಸ್ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೈ ಇನ್ಕಮ್ ಸ್ಕಿಲ್ಸ್ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು. ಗ್ರಾಫಿಕ್ ಡಿಸೈನಿಂಗ್ದು ಹೈ ಟೈಮ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೋಷಲ್ ಮೀಡಿಯಾ ಮ್ಯಾನೇಜರ್, ಗ್ರಾಫಿಕ್ ಡಿಸೈನರ್ ಸಿಮಿಲರ್ ಪೋಸ್ಟ್. ಓಕೆನಾ? ಅವರು ಸೋಷಲ್ ಮೀಡಿಯಾ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಸೋಷಲ್ ಮೀಡಿಯಾ ಮ್ಯಾನೇಜರ್ದು ಅವ್ರ ಪೋಸ್ಟ್ ಡಿಸೈನ್ ಮಾಡಬೇಕು, ಕಾಂಟೆಂಟ್ನ ಕ್ರಿಯೇಟ್ ಮಾಡಿ ಕ್ಲೈಂಟ್ಸಿಗೆ ಸೆಂಡ್ ಮಾಡಬೇಕು. ಆ ಕ್ಲೈಂಟ್ಸು ಈ ಕಾಂಟೆಂಟ್ ಓಕೆ ಅಂತ ಅಪ್ರೂವ್ ಮಾಡಾದ್ಮೇಲೆ ನೀವು ಸೋಷಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಬೇಕು. ಓಕೆನಾ? ಈ ಒಂದು ಡ್ಯೂರೇಷನ್ ಟೈಮ್ ಪ್ರಾಸೆಸ್ ಏನಿದೆ, ಇದು ಆ್ಯಕ್ಚುಲಿ ತುಂಬ ಲಾಂಗು. ಅದೇ ನೀವು ಫೇಸ್ಬುಕ್ ಆ್ಯಡ್ಸ್ ಮ್ಯಾನೇಜರ್ ಆದರೆ, ಫೇಸ್ಬುಕ್ ಆ್ಯಡ್ ಸ್ಕಿಲ್ನ ಮಾಸ್ಟರ್ ಮಾಡಿದ್ರೆ ಜಸ್ಟ್ ನಿಮ್ಮದು ಲೆಸ್ ಟೈಮ್ ಇನ್ವಾಲ್ವ್ಮೆಂಟ್. ಒಂದು ಕ್ಯಾಂಪೇನ್ ಲಾಂಚ್ ಮಾಡೋದಕ್ಕೆ ನೀವು AI ಯೂಸ್ ಮಾಡಿದ್ರೆ, ಪ್ರಾಪರ್ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ನಿಮ್ಗೆ ಗೊತ್ತಿದ್ರೆ ಜಸ್ಟ್ 30 to 40 ಮಿನಿಟ್ಸಲ್ಲಿ ಒಂದು ಕ್ಯಾಂಪೇನ್ ಲಾಂಚ್ ಮಾಡ್ಬೋದು. ಅದಾದಮೇಲೆ ಕ್ಯಾಂಪೇನ್ ಲೈವ್ ಹೋದ್ಮೇಲೆ ನೀವು ಜಸ್ಟ್ ಅದನ್ನು ಮಾನಿಟರ್ ಮಾಡಬೇಕಷ್ಟೇ. ಆಮೇಲೆ ಗ್ರಾಫಿಕ್ ಡಿಸೈನರ್ದು ಡೈಲಿ ಟೈಮ್ ಇನ್ವಾಲ್ವ್ಮೆಂಟ್. ನೀವು ಸೋಷಲ್ ಮೀಡಿಯಾ ಮ್ಯಾನೇಜರ್ಸ್ದು ಡೈಲಿ ನೀವು ಪೋಸ್ಟ್ ಮಾಡಬೇಕು ಅಥವಾ ಫ್ರೀಕ್ವೆಂಟ್ಲಿ. ಸಪೋಸ್ ನೀವು ವೀಕ್ಲಿ 3 times ಪೋಸ್ಟ್ ಮಾಡ್ತಾಯಿದ್ರೆ, ವೀಕ್ಲಿ 3 times ನೀವು ಪೋಸ್ಟ್ ಡಿಸೈನ್ ಮಾಡಿ ಕ್ಲೈಂಟ್ಸಿಗೆ ಆ ಪೋಸ್ಟ್ನ ಕಳಿಸಿ ಅವ್ರು ಅಪ್ರೂವ್ ಮಾಡಿ ಅದನ್ನು ನೀವು ಅಪ್ಲೋಡ್ ಮಾಡ್ಬೇಕಾದ್ರೆ ಹ್ಯಾಶ್ಟ್ಯಾಗು, ಕ್ಯಾಪ್ಷನ್ಸು ಎಲ್ಲನೂ ಬರೆದು ನೀವು ಅಪ್ಲೋಡ್ ಮಾಡಬೇಕು. ಡೈಲಿ ನಿಮ್ಮ ಟೈಮ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಆದರೆ ಫೇಸ್ಬುಕ್ ಆ್ಯಡ್ಸ್ ಒಂದ್ಸತಿ ಲೈವ್ ಹೋದ್ಮೇಲೆ ನೀವು ಜಸ್ಟ್ ಅದನ್ನು ನಿಮ್ಮ ಮೊಬೈಲಲ್ಲಿ ಮೆಟಾ ಆ್ಯಪ್ ಅಂತ ಬರುತ್ತೆ, ಮೆಟಾ ಆ್ಯಪಿಂದ ಅಬ್ಸರ್ವ್ ಮಾನಿಟರ್ ಮಾಡ್ಕೊಬೋದು. ನೀವು ಟ್ರಾವೆಲ್ ಮಾಡಬೇಕಾದ್ರೆ ಮಾನಿಟರ್ ಮಾಡ್ಬೋದು. ಇಲ್ಲ ನೀವು ಈ ಥರ ಸಿಂಪಲ್ ಲ್ಯಾಪ್ಟಾಪ್ ಎತ್ಕೊಂಡ್ರೆ ಲ್ಯಾಪ್ಟಾಪಿಂದನೂ ಮಾನಿಟರ್ ಆರಾಮಾಗಿ ಮಾಡ್ಕೊಬೋದು. ಸೊ ಟೈಮ್ ಇನ್ವಾಲ್ವ್ಮೆಂಟ್ ಒನ್ ಟೈಮ್ ಅಷ್ಟೇ. ನೀವು ಕ್ಯಾಂಪೇನ್ ಲಾಂಚ್ ಮಾಡ್ಬೇಕಾದ್ರೆ ಟೈಮ್ ಇನ್ವಾಲ್ವ್ ಆಗೋದು. ಅದಾದಮೇಲೆ ಈಸಿಯಾಗಿ ನೀವು ಇದನ್ನು 10-15 ನಿಮಿಷ ದಿನಕ್ಕೆ ಸ್ಪೆಂಡ್ ಮಾಡಿದ್ರೆ ಇದು ಮ್ಯಾನೇಜ್ ಆಗೋಗುತ್ತೆ. ಇದು ಇಂಡೈರೆಕ್ಟ್ಲಿ ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತಾ ಇದೆ. ಸೋಷಲ್ ಮೀಡಿಯಾ, ನಿಮ್ಮ ಸೋಷಲ್ ಮೀಡಿಯಾ ಪ್ರೆಸೆನ್ಸ್ ಚೆನ್ನಾಗಿದೆ, ನಿಮಗೆ ಬಿಸ್ನೆಸ್ ಬರುತ್ತೆ. ಇಂಡೈರೆಕ್ಟಾಗಿ ಬರುತ್ತೆ, ಡೈರೆಕ್ಟಾಗಿ ಬರೋದಿಲ್ಲ. ನೀವು ಸಡನ್ನಾಗಿ ಸೋಷಲ್ ಮೀಡಿಯಾನ ಲೈಕ್ 2-3 months ಕನ್ಸಿಸ್ಟೆಂಟಾಗಿ ನೀವು ಮ್ಯಾನೇಜ್ ಮಾಡಿದ್ರೆ ಮಾತ್ರ ನಿಮ್ಗೆ ಅಲ್ಲಿಂದ ರಿಸಲ್ಟ್ಸ್ ಬರೋಕ್ಕೆ ಕಾಣಿಸ್ತು. ಸೊ ಇದು ಇಂಡೈರೆಕ್ಟ್ಲಿ ಬಿಸ್ನೆಸ್ ಹೆಲ್ಪ್ ಮಾಡ್ತಿರೋದ್ರಿಂದ ನೀವು ಡೈರೆಕ್ಟ್ಲಿ ಜಾಸ್ತಿ ಅಮೌಂಟ್ ಚಾರ್ಜ್ ಮಾಡೋದಕ್ಕಾಗಲ್ಲ. ಬಿಕಾಸ್ ಬಿಸ್ನೆಸ್ ಓನರ್, ಆ್ಯಸ್ ಅ ಬಿಸ್ನೆಸ್ ಓನರ್ ಥಿಂಕ್ ಮಾಡಿ, ಬಿಸ್ನೆಸ್ ಓನರ್ 3 ತಿಂಗಳು ಲಾಸ್ ತಗೊಳ್ಳೋಕೆ ರೆಡಿ ಇದ್ದಾರೆ ನಿಮ್ಮನ್ನು ಹೈರ್ ಮಾಡಿ. ಅಕಸ್ಮಾತ್ ನೀವು ಸೋಷಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಸರ್ವಿಸ್ ಕೊಟ್ಟರೆ, ಓಕೆನಾ, 3 ತಿಂಗಳು ಅವ್ರಿಗೆ ಬಿಸ್ನೆಸ್ ಬರೋದಿಲ್ಲ ಸೋಷಲ್ ಮೀಡಿಯಾದಿಂದ. ಅವರು ಇನ್ವೆಸ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ನೀವು ಬಿಸ್ನೆಸ್ ಮೆನ್ ಅವ್ರ ಪೊಸಿಷನ್ಗೆ ಹೋಗಿ ಯೋಚನೆ ಮಾಡಬೇಕು. ಫೇಸ್ಬುಕ್ ಆ್ಯಡ್ಸ್ ಮ್ಯಾನೇಜರ್ಗೆ ಹಂಗಲ್ಲ. ಆ್ಯಡ್ಸ್ ಲೈವ್ ಮಾಡಿದ್ದು 3-4 hours ಅವ್ರಿಗೆ ಲೀಡ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡೈರೆಕ್ಟ್ಲಿ ಹೆಲ್ಪಿಂಗ್ ದ ಬಿಸ್ನೆಸಸ್. ಲೀಡ್ಸ್ ಬಂದಿದ್ದ ತಕ್ಷಣಕ್ಕೆ ಇಲ್ಲ ಅವ್ರ ಪ್ರಾಡಕ್ಟ್ ಸೇಲ್ ಆಗುತ್ತೆ, ಇಲ್ಲ ಅವ್ರ ಸೇಲ್ಸ್ ಟೀಮ್ ಪ್ರಾಡಕ್ಟ್ನ ಸೇಲ್ ಮಾಡುತ್ತೆ. ಇದು ಡೈರೆಕ್ಟ್ಲಿ ಲಿಂಕ್ಡ್ ಟು ಅವ್ರ ಬಿಸ್ನೆಸ್ನ ರೆವೆನ್ಯೂ ಗ್ರೋತ್ಗೆ. ಫೇಸ್ಬುಕ್ ಆ್ಯಡ್ಸಿಂದ ಲೀಡ್ಸ್ ಬಂದಿದ್ದ ತಕ್ಷಣಕ್ಕೆ ಇಲ್ಲ ಆನ್ ವೆಬ್ಸೈಟ್ ಪರ್ಚೇಸ್ ಆಗಿದ ತಕ್ಷಣಕ್ಕೆ ಡೈರೆಕ್ಟಾಗಿ ಅವ್ರ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಹೋಗುತ್ತೆ. ಸೊ ಇದರಲ್ಲಿ ನೀವು ಫಸ್ಟ್ ಮಂತಲ್ಲೇ ಕ್ಲೈಂಟ್ಸಿಗೆ ಪ್ರಾಫಿಟ್ಸ್ ತೋರಿಸ್ಬೋದು. ಅರ್ಥ ಆಯ್ತಾ ಗೈಸ್ ಈ ಪಾಯಿಂಟು? ಡಿಫ್ರೆನ್ಸ್ ಎಕ್ಸಾಂಪಲ್ ಅರ್ಥ ಆಯ್ತಾ? ಹಾಂ, ಎಸ್ ಶಶಾಂಕ್. ವಿ ಕ್ಯಾನ್ ಆಲ್ಸೋ ಟ್ರ್ಯಾಕ್ ಇಟ್ ಈಸಿಲಿ. ಈ ಒಂದು ಡ್ಯಾಶ್ ಬೋರ್ಡ್ ಇರುತ್ತೆ, ಫೇಸ್ಬುಕ್ ಆ್ಯಡ್ಸ್ ಡ್ಯಾಶ್ ಬೋರ್ಡು. ನಾನು ಇದು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ.
ಫೇಸ್ಬುಕ್ ಆ್ಯಡ್ಸ್ ಡ್ಯಾಶ್ಬೋರ್ಡಲ್ಲಿ ನೀವು ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು, ಎಷ್ಟು ಲೀಡ್ಸ್ ಬಂದಿದೆ, ಎಷ್ಟು ಆ ಲೀಡ್ಸ್ಗೆ ಕಾಸ್ಟ್ ಎಷ್ಟು ಖರ್ಚಾಗಿದೆ, ಮತ್ತು ಅವ್ರ ಪ್ರಾಫಿಟ್ಸ್ ಎಷ್ಟು ಬಂದಿದೆ ಅಂತ. ಇದು ಡೈರೆಕ್ಟ್ಲಿ ಲಿಂಕ್ ಆಗಿದೆ ಅವ್ರ ಬಿಸ್ನೆಸ್ಗೆ. ಡೈರೆಕ್ಟ್ಲಿ ನೀವು ಆ್ಯಡ್ಸ್ ಲಾಂಚ್ ಮಾಡಿದ 2ನೇ ದಿನದಿಂದನೇ ಅವ್ರಿಗೆ ಪ್ರಾಫಿಟ್ಸ್, ಅವ್ರ ಬಿಸ್ನೆಸ್ಗೆ ಪ್ರಾಫಿಟ್ಸ್ ಅಥವಾ ಲೀಡ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅರ್ಥ ಆಯ್ತಾ? ಭರತ್ ಅವ್ರು ಒಬ್ಬರೇ ರೆಸ್ಪಾನ್ಸ್ ಮಾಡಿರೋದು, ಬೇರೆಯವ್ರಿಗೆ ಅರ್ಥ ಆಯ್ತಾ ಇಲ್ವೋ? ಅರ್ಥ ಆಗಿಲ್ಲ ಅಂದರೆ ನಾನು ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ 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 ಶಶಿಕಾಂತ್, ಓಕೆ, ಎಸ್ ಅಂಡರ್ಸ್ಟುಡ್ ಸುಮಿತಾ, ಥ್ಯಾಂಕ್ ಯು ಶಶಾಂಕ್. ಓಕೆ, ಮುಂದಕ್ಕೆ ಹೋಗ್ಲಾ? ಓಕೆ ಓಕೆ, ಐಫೋನ್ ಸೂಪರ್. ಇದು ಫೌಂಡೇಶನ್. ಓಕೆ, ಅದಕ್ಕೆ ನಾನು ಇದನ್ನು ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ಜ್ಯೋತಿ ಎಚ್ ಆರ್ ಜೊತೆ. ಓಕೆ, ಅಂಡರ್ಸ್ಟುಡ್, ಲೆಟ್ಸ್ ಗೋ. ಇದು ಗ್ರಾಫಿಕ್ ಡಿಸೈನ್ ಅಥವಾ ಸೋಷಿಯಲ್ ಮೀಡಿಯಾಗೆ ಲೆಸ್ ಪೇಔಟ್ಸ್ ಇರುತ್ತೆ, ಬಿಕಾಸ್ ಇದು ಡೈರೆಕ್ಟ್ಲಿ ಲಿಂಕ್ಡ್ ಇಲ್ಲ ಅವ್ರ ಬಿಸ್ನೆಸ್ಗೆ. ಡೈರೆಕ್ಟ್ಲಿ ಲಿಂಕ್ ಇಲ್ಲದೆ ಇರೋದ್ರಿಂದ ಅವರು ಜಾಸ್ತಿ ಪೇ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ನೀವು ಫೇಸ್ಬುಕ್ ಆ್ಯಡ್ಸ್ ಮ್ಯಾನೇಜಿಂದ ಹೈ ಪೇಔಟ್ಸ್ ಫಸ್ಟ್ ಮಂತಲ್ಲೇ ನಿಮಗೆ ಸಿಗುತ್ತೆ, ಬಿಕಾಸ್ ಅವ್ರಿಗೆ ಡೈರೆಕ್ಟ್ಲಿ ರೆವೆನ್ಯೂಗೆ ಲಿಂಕ್ ಆಗಿರುತ್ತೆ ಅವ್ರ ಕಂಪನಿಗೆ. ಅವ್ರ ಕಂಪನಿ ಗ್ರೋ ಆಗುತ್ತೆ, ಅವ್ರ ಬಿಸ್ನೆಸ್ ಗ್ರೋ ಆಗುತ್ತೆ ಫೇಸ್ಬುಕ್ ಆ್ಯಡ್ಸಿಂದ. ಫೇಸ್ಬುಕ್ ಆ್ಯಡ್ಸ್ ಇಸ್ ನಥಿಂಗ್ ಬಟ್ ಮಾರ್ಕೆಟಿಂಗ್. ನೀವು ಯಾವುದೇ ಕಂಪನಿಯಲ್ಲಿ ನೋಡಿ, ಮಾರ್ಕೆಟಿಂಗ್ ಟೀಮ್ಗೆ ಒಳ್ಳೆ ಪೇಔಟ್ ಸಿಗ್ತಾ ಇರುತ್ತೆ, ಬಿಕಾಸ್ ಅವರಿಂದ ಬಿಸ್ನೆಸ್ ಜನರೇಟ್ ಆಗ್ತಾ ಇರುತ್ತೆ ಅವ್ರಿಗೆ. ಓಕೆ, ಫಸ್ಟ್ ಸ್ಕಿಲ್ ನೀವು ಮಾಸ್ಟರ್ ಮಾಡಬೇಕಾಗಿರೋದು ಮೆಟಾ ಆ್ಯಡ್ಸ್. ಮೆಟಾ ಆ್ಯಡ್ಸ್ ಅಂತಂದರೆ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಎರಡನ್ನೂ ಕಂಬೈನ್ ಆಗಿ ಇವಾಗ ಮೆಟಾ ಅಂತ ಆಗಿದೆ. ಓಕೆ, ಸೊ ಎವ್ರಿ ಬಿಸ್ನೆಸ್ ದಟ್ ಇಸ್ ಟ್ರೈಂಗ್ ಟು ಗೋ ಆನ್ಲೈನ್ ನೀಡ್ಸ್ ಅ ಫೇಸ್ಬುಕ್ ಆ್ಯಡ್ಸ್ ಮ್ಯಾನೇಜರ್. ಎಸ್ ಆರ್ ನೋ? ನೀವೇ ಒಂದು ಬಿಸ್ನೆಸ್ ಓನರ್ ಅಂದ್ಕೊಳ್ಳಿ, ನೀವು ಆನ್ಲೈನ್ಗೆ ಹೋದಾಗ ನಿಮಗೆ ಯಾರಾದರೂ ಮಾರ್ಕೆಟರ್ ಬೇಕೋ ಬೇಡವೋ? ಎಸ್ ಆರ್ ನೋ? ಎಸ್. ಓಕೆ ಓಕೆ, ಎಸ್. ಸೊ ಅದಕ್ಕೆ ನೀವು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇವಾಗ ಏನು ಆ್ಯಡ್ಸ್ ನೋಡ್ತೀರಾ, ಆ ಆ್ಯಡ್ಸ್ ಎಲ್ಲ ಆ್ಯಡ್ಸ್ನು ಹಿಂದ್ಗಡೆ ಯಾರೋ ಒಬ್ಬರು ಪರ್ಫಾರ್ಮೆನ್ಸ್ ಮಾರ್ಕೆಟರ್ಸ್ ರನ್ ಮಾಡ್ತಾ ಇದ್ದಾರೆ. ದೇರ್ ಇಸ್ ಅ ಲಾಟ್ ಆಫ್ ಆಪರ್ಚುನಿಟಿ ಇನ್ ದ ಮಾರ್ಕೆಟ್. ನಿಮಗೆ ಜಸ್ಟ್ ಕರೆಕ್ಟ್ ಗೈಡೆನ್ಸ್ ಮತ್ತು ರೋಡ್ ಮ್ಯಾಪ್ ಬೇಕು. ಓಕೆನಾ? ಓಕೆ, ಸೊ ಹಾಗಾದರೆ ನೀವು ಫೇಸ್ಬುಕ್ ಆ್ಯಡ್ ಸರ್ವಿಸ್ಗೆ ಎಷ್ಟು ಚಾರ್ಜ್ ಮಾಡ್ಬೋದು? ಈ ಕ್ವೆಶನ್ಗೆ ಆನ್ಸರ್ ಬೇಕೋ ಬೇಡ? ಈ ಕ್ವೆಶನ್ ನಿಮ್ಮ ತಲೆಯಲ್ಲಿ ಇದೆಯಾ? ಎಷ್ಟು ಚಾರ್ಜ್ ಮಾಡ್ಬೋದು ಫೇಸ್ಬುಕ್ ಆ್ಯಡ್ ಸರ್ವಿಸ್ಗೆ? ನೀವು ಚಾರ್ಜ್ 20,000 ಆ ಥರ ಕಾಮೆಂಟ್ ಮಾಡಿ. ಎಷ್ಟು ನಿಮ್ಮ ಮೈಂಡಲ್ಲಿ ಎಷ್ಟು ನಂಬರ್ ಇದೆ? ಮಂತ್ಲಿ 20,000 ಬರುತ್ತವರು ಬೇಸ್ಡ್ ಆನ್ ಲೀಡ್ಸ್, 100,000 rupees ಪರ್ ಡೇ, 50K. ಓಕೆ, ಲೆಟ್ಸ್ ಸಪೋಸ್ ನೀವು ಇವಾಗ ಬಿಗಿನರಿಂದ ತೊಗೊಂಡೋಗೋಣ, 10K to 15K. ಸೂಪರ್, ಕರೆಕ್ಟ್ ನಂಬರ್. ಇವರೆಲ್ಲ ರಿಟೇನರ್ ಸರ್ವಿಸಸ್. ಓಕೆ, ನಾವಿಲ್ಲಿ ಡಿಸ್ಕಸ್ ಮಾಡ್ತಿರೋದೆಲ್ಲ ರಿಟೇನರ್ ಸರ್ವಿಸಸ್ ಅಂತಂದರೆ ಮಂತ್ಲಿ ರೆಕರಿಂಗ್ ಸರ್ವಿಸ್ ಸಿಗುತ್ತೆ, ಮಂತ್ಲಿ ರೆಕರಿಂಗ್ ಇನ್ಕಮ್ ನಿಮಗೆ ಬರ್ತಾನೆ ಇರುತ್ತೆ. ಒಂದು ರಿಟೇನರ್ ಸರ್ವಿಸು ಮತ್ತು ಇಲ್ಲ ಒನ್ ಟೈಮ್ ಪೇಮೆಂಟ್ಸ್. ನೆನ್ನೆ ವೆಬ್ಸೈಟ್ ಎಕ್ಸಾಂಪಲ್ ಕೊಟ್ಟಿದ್ದೆ. ವೆಬ್ಸೈಟ್ ಸರ್ವಿಸಸಲ್ಲಿ ನೀವು ಒನ್ ಶಾಟ್ ಪೇಮೆಂಟ್, ನೀವು ಒಂದೇ ಸತಿ ಕ್ಲೈಂಟ್ ಪೇ ಮಾಡೋದು, 25,000-30,000 ಏನೇ ಆಗಿರಲಿ, ಒಂದೇ ಸತಿ ಕ್ಲೈಂಟ್ ಪೇ ಮಾಡೋದು. ಅದಾದಮೇಲೆ ಕ್ಲೈಂಟ್ ಪೇ ಮಾಡೋದಿಲ್ಲ. ನಿಮ್ಮ ವೆಬ್ಸೈಟ್, ನಿಮ್ಮ ಪಾರ್ಟ್ ಮುಗೀತು, ಅವರು ನೆಕ್ಸ್ಟ್ ವೆಬ್ಸೈಟ್ನ ಅವರೇ ಮ್ಯಾನೇಜ್ ಮಾಡ್ಕೊತಾರೆ, ಇಲ್ಲಾಂತಂದರೆ ಮ್ಯಾನೇಜ್ ಮಾಡಿಸ್ಕೊತಾರೆ. ಸೊ ಆ್ಯಡ್ಸ್ ರನ್ ಮಾಡೋದ್ರಿಂದ ನಿಮಗೆ ಎವ್ರಿ ಸಿಂಗಲ್ ಮಂತ್ ರಿಟೇನರ್ ಸೈಕಲ್ ಅಂತ ಇರುತ್ತೆ. ನಿಮ್ಮ ಸ್ಯಾಲ್ರಿ ಹೆಂಗೆ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ, ಆ ಥರ ನಿಮಗೆ ಎವ್ರಿ ಮಂತ್ ಅವ್ರ ಪೇಔಟ್ಸ್ನ ಕೊಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಬೆನಿಫಿಟ್ ಆಫ್ ರಿಟೇನರ್ ಕ್ಲೈಂಟ್ಸ್. ಫಸ್ಟ್ ಮಂತಲ್ಲಿ ನೀವು ಕಂಪ್ಲೀಟ್ ಬಿಗಿನರ್, ಓಕೆನಾ, ಒಂದು ಕ್ಲೈಂಟ್ ಪಿಕ್ ಮಾಡ್ತೀರಾ, ಅವ್ರಿಗೆ 10,000 ಚಾರ್ಜ್ ಮಾಡ್ತೀರಾ ಫೇಸ್ಬುಕ್ ಆ್ಯಡ್ ಸರ್ವಿಸ್ಗೆ. ಈ ಕ್ಲೈಂಟ್ ನಿಮಗೆ ಇನಿಷಿಯಲಿ ಕಷ್ಟ ಅನಿಸ್ಬೋದು, ನಿಮ್ಮ ಕ್ಯಾಂಪೇನ್ಸ್ ಲಾಂಚ್ ಮಾಡಿ ಸೆಟಪ್ ಮಾಡಿ ಮಾನಿಟರ್ ಮಾಡೋದಕ್ಕೆ. ಫಸ್ಟ್ ಮಂತಲ್ಲಿ ನೀವು ಒಂದು ಕ್ಲೈಂಟ್ ಮೇಲೆ ನಿಮ್ಮ ಕೈ ಕುತ್ಕೊಂಡಾದ್ಮೇಲೆ ಹೆಂಗೆ ಏನು ಮಾಡೋದು ಅಂತ ಗೊತ್ತಾದಮೇಲೆ ನೆಕ್ಸ್ಟ್ ಮಂತು ಈ 10,000 ಬಂದೇ ಬರುತ್ತೆ ಫಸ್ಟ್ ಕ್ಲೈಂಟಿಂದ. ನೀವು ಇನ್ನೊಂದು ಕ್ಲೈಂಟ್ ಆನ್ಬೋರ್ಡ್ ಮಾಡಿದ್ರೆ ನಿಮ್ಮ ಟೋಟಲ್ ಮಂತ್ಲಿ ಇನ್ಕಮ್ 20,000 ಆಯಿತು. ಇವಾಗ ನಿಮಗೆ ಕ್ಲೈಂಟ್ಸ್ ಹೆಂಗೆ ಕ್ಯಾಂಪೇನ್ಸ್ ಹೆಂಗೆ ಲಾಂಚ್ ಮಾಡೋದಂತ ಗೊತ್ತಾಯಿತು, ಅದನ್ನು ಹೆಂಗೆ ಮ್ಯಾನೇಜ್ ಮಾಡೋದಂತಲೂ ಗೊತ್ತಾಯಿತು. ಸೊ ಮಂತ್ ಆನ್ ಮಂತ್ ಇದು ಗ್ರೋ ಆಗ್ತಾನೆ ಹೋಗುತ್ತೆ. ಥರ್ಡ್ ಮಂತಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಗೇನ್ ಆಗಿರೋದ್ರಿಂದ ಈ ಇಬ್ಬರು ಕ್ಲೈಂಟ್ಸ್ಗೆ ನೀವು ನೆಕ್ಸ್ಟ್ ಕ್ಲೈಂಟ್ಗೆ 15,000 ಚಾರ್ಜ್ ಮಾಡ್ಬೋದು ತಿಂಗಳಿಗೆ. ನೀವು ಜಸ್ಟ್ ನೋಡಿ, ಫಸ್ಟ್ ತಿಂಗಳು 10,000 ಒಂದೇ ಕ್ಲೈಂಟ್ ಇದ್ದಿದ್ದು, ನೆಕ್ಸ್ಟ್ ತಿಂಗಳು 2 ಕ್ಲೈಂಟ್ ತೊಗೊಂಡ್ರಿ 10,000 ರೂಪಾಯಿಗೆ. ಇಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಇನ್ಕ್ರೀಸ್ ಆಯಿತು. ಥರ್ಡ್ ಮಂತು ನಿಮ್ಮ ಎಕ್ಸ್ಪೀರಿಯನ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ ನಿಮ್ಮ ಹತ್ರ ರಿಸಲ್ಟ್ಸ್ ಇರುತ್ತೆ. ಆ ರಿಸಲ್ಟ್ಸ್ನ ಶೋ ಮಾಡಿ 15,000 ರೂಪಾಯಿಗೆ ಪಿಚ್ ಮಾಡ್ಬೋದು. 15,000 ರೂಪಾಯಿಗೆ ಪಿಚ್ ಮಾಡಿದಾಗ ನಿಮ್ಮ ಟೋಟಲ್ ಮಂತ್ಲಿ ರೆವೆನ್ಯೂ 35,000. ಜಸ್ಟ್ ನೀವು 3 ಕ್ಲೈಂಟ್ಸ್ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅಷ್ಟೇ. ನೋ ಐಫೋನ್
ಫೇಸ್ಬುಕ್ ಆ್ಯಡ್ಸ್ ಇಸ್ ನಾಟ್ ಜಸ್ಟ್ ಬೂಸ್ಟಿಂಗ್ ದ ಪೋಸ್ಟ್ ಇವಾಗ ಆ್ಯಕ್ಚುಲಿ ಕ್ರಿಯೇಟರ್ಸ್ ಯೂಸ್ ಆಗಲಿ ಅಂತ ಬಂದಿರೋದು. ಬೂಸ್ಟಿಂಗ್ ದ ಪೋಸ್ಟ್ ಇಸ್ ಅ ರಾಂಗ್ ವೇ ಆಫ್ ರನ್ನಿಂಗ್ ಆ್ಯಡ್ಸ್. ಫೇಸ್ಬುಕ್ ಆ್ಯಡ್ಸ್ ಮ್ಯಾನೇಜರ್ ಇರುತ್ತೆ, ಅದರಲ್ಲಿ ಪ್ರಾಪರಾಗಿ ಟಾರ್ಗೆಟಿಂಗ್ ಮತ್ತು ಡೀಟೇಲ್ ಟಾರ್ಗೆಟಿಂಗ್, ಅಡ್ವಾನ್ಸ್ ಟಾರ್ಗೆಟಿಂಗ್, ಏನೇನೋ ಆಪ್ಷನ್ಸ್ ಇದೆ, ಆ್ಯಡ್ ಕಾಪೀಸ್, ಲಿಂಕ್ಸ್, ಅದೆಲ್ಲ ಇನ್ ಡೆಪ್ತ್ ನಾನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಔಟ್ ಆಫ್ 20K ಹೌ ಮಚ್ ಡು ವಿ ಗೆಟ್? ಎಕ್ಸ್ಪೆನ್ಸೇ ಇಲ್ಲ ಇದರಲ್ಲಿ, ಆ್ಯಕ್ಚುಲಿ ಎಕ್ಸ್ಪೆನ್ಸೇ ಇಲ್ಲ ಮದನ್ ಅವರೇ. 10,000 ನಾನು ಇದನ್ನು ಹೇಳ್ತಲ್ಲ, ಸ್ಕಿಲ್ ಸರ್ವಿಸ್. ಈ ಬಿಸ್ನೆಸ್ ಮಾಡಲ್ ಬಂದ್ಬಿಟ್ಟು ಸರ್ವಿಸ್ ಬೇಸ್ಡ್ ಬಿಸ್ನೆಸ್. ಇಲ್ಲಿ ನಿಮ್ಮ ತಲೆ ಯೂಸ್ ಆಗುತ್ತೆ, ನಿಮ್ಮ ಟೈಮ್ ಯೂಸ್ ಆಗುತ್ತೆ. ಎಕ್ಸ್ಪೆನ್ಸು ಅಕಸ್ಮಾತ್ ನೀವು ಟೀಮ್ ಮೇಟ್ಸ್ನ ಹೈಯರ್ ಮಾಡಿದರೆ ಮಾತ್ರ ಎಕ್ಸ್ಪೆನ್ಸು. ಈ 10,000 ನೀವು ಫಸ್ಟ್ ಕ್ಲೈಂಟ್ ಹ್ಯಾಂಡಲ್ ಮಾಡೋದಕ್ಕೆ ಏನು ಮಾಡ್ತೀರಾ, ನೀವು ಕಲ್ತಿರೋ ನಾಲೆಜ್, ಫೇಸ್ಬುಕ್ ಆ್ಯಡ್ಸ್ ಕಲ್ತಿರೋದನ್ನ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ. ಹೋಗಿ ಇದರಲ್ಲಿ ಏನೂ ಎಕ್ಸ್ಪೆನ್ಸ್ ಇಲ್ಲ, 10,000 ಫುಲ್ ಪ್ರಾಫಿಟ್ಟೇ ನಿಮಗೆ. ವಿ ಹ್ಯಾವ್ ಟು ಪೇ ಫಾರ್ ಫೇಸ್ಬುಕ್ ಆ್ಯಡ್ಸ್, ಅದು ಕ್ಲೈಂಟ್ಸ್ ಪೇ ಮಾಡ್ತಾರೆ. ಓಕೆ, ಈ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಲೇ ನಾನು. ನೀವು ಫೇಸ್ಬುಕ್ ಆ್ಯಡ್ಸ್ ಪ್ಲ್ಯಾಟ್ಫಾರ್ಮ್ಗೆ ಒಂದು ಫೀನ ಕೊಡಬೇಕು, ಅದು ಕ್ಲೈಂಟ್ ಕೊಡ್ತಾರೆ, ನೀವು ಕೊಡೋಂಗಿಲ್ಲ. ಅದು ನೀವು ಅದನ್ನು ಮ್ಯಾನೇಜ್ ಮಾಡ್ತಾ ಇರ್ತೀರ ಅಷ್ಟೇ. ನೀವು ಅದನ್ನು ಮ್ಯಾನೇಜ್ ಮಾಡೋದಕ್ಕೆ 10,000 ಕೊಡ್ತಾರೆ. ಕ್ಲೈಂಟ್ಸ್ ಅಡ್ವರ್ಟೈಸಿಂಗ್ ಬಜೆಟ್ನ ನೀವು ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಗುಡ್ ಕ್ವಶನ್ ಐಫೋನ್ ಅವರೇ, ನಿಮ್ಮ ಹೆಸರು ಗೊತ್ತಾಗ್ತಿಲ್ಲ ನನಗೆ. ಏನು ಡೈಲಿ ಆ್ಯಡ್ ಬಜೆಟ್ಸ್ ಇರುತ್ತೆ, ಅದು ಕ್ಲೈಂಟ್ಸ್ ಕಾರ್ಡಿಂದ ಡಿಡಕ್ಟ್ ಆಗ್ತಾ ಇರುತ್ತೆ. ನೀವು ಜಸ್ಟು ಇದು ಸರ್ವಿಸ್ ಫೀನ ನಿಮಗೆ ಕೊಡ್ತಾರೆ. ಈ 10,000 ಏನಿದೆ, ಇದು ಸರ್ವಿಸ್ ಫೀ ಅಷ್ಟೇ. ಓಕೆ, ಇದು ಕ್ಲಿಯರ್ ಆಯಿತಾ? ಇದರಲ್ಲಿ ಪ್ರಾಫಿಟ್ ಮಾರ್ಜಿನ್ಸ್ 100% ಪ್ರಾಫಿಟ್ ಮಾರ್ಜಿನೇ. ನೀವು ಅಕಸ್ಮಾತ್ ಏನಾದರೂ ಟೀಮ್ಮೇಟ್ಸ್ ಹೈಯರ್ ಮಾಡ್ಕೊಂಡಿದ್ರೆ ಪ್ರಾಫಿಟ್ ಮಾರ್ಜಿನ್ ಅವಾಗ ಪರ್ಸೆಂಟೇಜಲ್ಲಿ ಹೋಗುತ್ತೆ. ಲೈಕ್ ಸಪೋಸ್ 20% ನಿಮ್ಮ ಟೀಮ್ಮೇಟ್ಸಿಗೆ ಪೇ ಮಾಡ್ತಾ ಇದ್ರೆ ಆವಾಗ ನೀವು ಪ್ರಾಫಿಟ್ ಮಾರ್ಜಿನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದು ಸರ್ವಿಸ್ ಬೇಸ್ಡ್ ಬಿಸ್ನೆಸ್ಸಲ್ಲಿ 100% ಪ್ರಾಫಿಟ್. ಈ 3 ಕ್ಲೈಂಟ್ಸ್ನು ಮೇಂಟೈನ್ ಮಾಡಬೇಕಾದ್ರೆ ನೀವು ಜಾಸ್ತಿ ಏನಿಲ್ಲ, ದಿನಕ್ಕೆ ಒಂದು 2-2.5 ಅವರ್ 3 ಅವರ್ ಅಷ್ಟೇ ಇನ್ವೆಸ್ಟ್ ಮಾಡೋದು ಫೇಸ್ಬುಕ್ ಆ್ಯಡ್ಸ್ ಮೇಲೆ. ಫೇಸ್ಬುಕ್ ಆ್ಯಡ್ಸ್ ಡ್ಯಾಶ್ಬೋರ್ಡಲ್ಲಿ. ಇನ್ನು ಮಿಕ್ಕಿದೆಲ್ಲ ನಿಮ್ಮ ಮೊಬೈಲ್ ಫೋನಲ್ಲಿ ಇರುತ್ತೆ, ಮೆಟಾ ಆ್ಯಡ್ಸಲ್ಲಿ ಇರುತ್ತೆ. ನಾನು ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಒಂದು ಸೆಕೆಂಡ್.